ಕರ್ನಾಟಕವು ದೇವಾಲಯಗಳ ಭೂಮಿಯಾಗಿದ್ದು ಅವುಗಳಲ್ಲಿ ಕೆಳದಿ ರಾಮೇಶ್ವರ ದೇವಾಲಯವು ಒಂದಾಗಿದೆ. ಕೆಳದಿ ಒಂದು ಸಣ್ಣ ಗ್ರಾಮವಾಗಿದ್ದು ಸಾಗರ ಪಟ್ಟಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಕೆಳದಿ ನಾಯಕರ ಮೊದಲ ರಾಜಧಾನಿಯಾಗಿ ಕೆಳದಿಯನ್ನು ಆರಿಸಲಾಯಿತು. ನಂತರ ಸತತ ಅರಸರಿಂದ ರಾಜಧಾನಿಯನ್ನು ಸಮೀಪದ ಇಕ್ಕೇರಿ ಗ್ರಾಮಕ್ಕೆ ಸ್ಥಳಾಂತರಿಸಲಾಯಿತು. ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನು ವಿಜಯನಗರದ ಸಾಮ್ರಾಜ್ಯದ ವಿಘಟನೆಯ ನಂತರ ಚೌಡಪ್ಪ ನಾಯಕ 16ನೇ ಶತಮಾನದಲ್ಲಿ ನಿರ್ಮಿಸಿದನು. ಕೆಳದಿ ರಾಮೇಶ್ವರ ದೇವಸ್ಥಾನವು ರಾಮೇಶ್ವರ, ಪಾರ್ವತಿ ಮತ್ತು ವೀರಭದ್ರ ಎಂಬ 3 ಪ್ರಮುಖ ದೇವಾಲಯಗಳನ್ನು ಹೊಂದಿದೆ. ಆದರೂ ಈ ದೇವಾಲಯವನ್ನು ಸಾಮಾನ್ಯವಾಗಿ ರಾಮೇಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ದೇವಾಲಯವು ಎಲ್ಲೆಡೆ ಸಾಮಾನ್ಯವಲ್ಲದ ವಿವಿಧ ಕೆತ್ತನೆಗಳನ್ನು ಹೊಂದಿದೆ. ವಾಸ್ತವವೆಂದರೆ ಸುಲ್ತಾನ್ ಯೋಧ ಔರಂಗಜೇಬನೊಂದಿಗೆ ಧೈರ್ಯದಿಂದ ಹೋರಾಡಿ ಈ ದೇವಾಲಯವನ್ನು ವಿನಾಶದಿಂದ ರಕ್ಷಿಸಿದ್ದು ಕೆಳದಿ ಚೆನ್ನಮ್ಮ ಎಂಬ ಸ್ಥಳೀಯ ರಾಣಿ. ಕೆಳದಿ ನಾಯಕರು ಚೀನಾದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಆದ್ದರಿಂದ ದೇವಾಲಯದ ಆವರಣದಲ್ಲಿ ಒಬ್ಬ ಚೀನಿ ಪ್ರವಾಸಿಗನ ಶಿಲ್ಪಿ ಕಂಡುಬರುತ್ತದೆ. ಎಲ್ಲ ಸಂಭಾವ್ಯ ದೇವಾಲಯದ ಗೋಪುರದ ಪ್ರಕಾರಗಳನ್ನು ಆಂತರಿಕ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಪ್ರತಿಯೊಂದು ಉಳಿದವುಗಳಿಗಿಂತ ಭಿನ್ನವಾಗಿದೆ. ಪಕ್ಕದ ವೀರಭದ್ರ ದೇವಸ್ಥಾನಕ್ಕೆ ರಹಸ್ಯ ಮಾರ್ಗವಿದೆ. ಒಂಟೆಗಳೂ ಸೇರಿದಂತೆ ಎಲ್ಲಾ ರೀತಿಯ ಪ್ರಾಣಿ ಮಿಶ್ರ ತಳಿಗಳನ್ನು ಆ ಹಾದಿಯಲ್ಲಿ ಕೆತ್ತಲಾಗಿದೆ. ಪಾರ್ವತಿ ದೇವಸ್ಥಾನದ ಮೇಲಿನ ಮರದ ಚಾವಣಿಯು ಪ್ರತಿಯೊಂದು ಹೂವಿನ ದಳಗಳನ್ನು ಹೊಂದಿದೆ. ಮರದ ಚಾವಣಿಯ ಮೇಲೆ ವಿವಿಧ ಸಂಗೀತ ವಾದ್ಯಗಳನ್ನು ಸಹ ಕೆತ್ತಲಾಗಿದೆ. ಇಲ್ಲಿ ಬಳಸಲಾದ ಮರವು ಶ್ರೀಮಂತ ಮೌಲ್ಯದ ಶ್ರೀಗಂಧದ ಮರವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾದ ಅವಳಿ ತಲೆಯ ಪಕ್ಷಿಯಾದ ಗಂಡಬೇರುಂಡಕ್ಕೆ ಸಮರ್ಪಿತವಾದ ಸೀಲಿಂಗ್ ದೇವಾಲಯ ಹೊಂದಿದೆ. ಇದನ್ನು ಕರ್ನಾಟಕದ ಅಧಿಕೃತ ರಾಜ್ಯ ಲಾಂಛನವಾಗಿ ಬಳಸಲಾಗುತ್ತಿದೆ.